ನಮಸ್ತೆ ಫ್ರೆಂಡ್ಸ್, ಎಲ್ಲರಿಗೂ ಕೋಸ್ಟಲ್ ಟ್ರೇಡರ್ಗೆ ಸ್ವಾಗತ. ಸೊ ಈಗ ನಾವು ಬೇಸಿಕ್ ಸೀರೀಸ್ ಅಲ್ಲಿ ಕ್ಯಾಂಡಲ್ಸ್ ಗಳ ಬಗ್ಗೆ ನಿಧಾನಕ್ಕೆ ಒಂದೊಂದೇ ನೋಡ್ಕೊಂಡ್ ಬರ್ತಾ ಇದೀವಿ. ಈಗ ಅದೇ ಸೀರೀಸ್ ನಲ್ಲಿ ನೆಕ್ಸ್ಟ್ ಬರುವಂತದ್ದು ಏನಂತ ಹೇಳಿದ್ರೆ, ಈಗ ನಾವು ಪ್ಯಾಟರ್ನ್ಸ್. ಸೊ ಯಾರು ಎಲ್ಲ ಇದುವರೆಗೆ ನೋಡಿಲ್ವೋ ಬೇಸಿಕ್ ಸೀರೀಸ್ ಅನ್ನ ದಯವಿಟ್ಟು ನೋಡಿ. ಪ್ಲೇ ಲಿಸ್ಟ್ ಅಲ್ಲಿ ಅದಕ್ಕೊಂದು ಕಾಲಮ್ ಇದೆ, ಬೇಸಿಕ್ ಲಿಸ್ಟ್ ವಿಡಿಯೋಸ್ ಅಂತ ಹೇಳಿ. ಆ ಬೇಸಿಕ್ ವಿಡಿಯೋಸ್ ಅನ್ನು ನೋಡ್ಕೊಂಡ್ ಬಂದ್ರೆ ಅದರಲ್ಲೊಂದು ಸುಮಾರು ವಿಡಿಯೋಸ್ ಗಳು ಮಾಡಿದೀವಿ, ಕ್ಯಾಂಡಲ್ಸ್ ಗಳ ಬಗ್ಗೆ ಎಲ್ಲ ಹೇಳಿದೀವಿ. ಈಗ ಕ್ಯಾಂಡಲ್ಸ್ ಗಳನ್ನ ಮುಗಿತಾ ನಾವೀಗ ಏನ್ ಬರ್ತಾ ಇದೀವಿ ಅಂತ ಹೇಳಿದ್ರೆ, ಈಗ ಪ್ಯಾಟರ್ನ್ಸ್ ಬರ್ತಾ ಇದೀವಿ. ಓಕೆನಾ? ಕ್ಯಾಂಡಲ್ಸ್ ಇನ್ನೂ ಸ್ವಲ್ಪ ಇದೆ, ಅದನ್ನ ನಿಧಾನಕ್ಕೆ ಮಧ್ಯಕ್ಕೆ ಸೇರಿಸ್ಕೊಳ್ಳೋಣ. ಯಾಕಂದ್ರೆ ಈಗ ಸದ್ಯಕ್ಕೆ ನಾವು ಇದೇ ಸೀರೀಸ್ ಅಲ್ಲಿ ಮುಂದೆ ಹೋಗೋಣ ಸ್ವಲ್ಪ. ಆಯ್ತಾ? ಈಗ ನಾವು ಇದ್ರಲ್ಲಿ ನೋಡೋದೇನಂದ್ರೆ, ಈ ರ್ಯಾಲಿ ಡೇ ನಲ್ಲಿ, ಈಗ ರ್ಯಾಲಿ ಇರುತ್ತೆ, ಕೆಲವು ದಿವಸ ರ್ಯಾಲಿ ಆಗ್ತಾ ಇರುತ್ತೆ. ರ್ಯಾಲಿ ಆಗ್ತಾ ಇರ್ಬೇಕಾದ್ರೆ ನಾವು ಒಂದ್ಸಲಿಗೆ ಏನೋ ಎಂಟ್ರಿ ಆಗ್ತೀವಿ. ಎಂಟ್ರಿ ಆದ್ಮೇಲಿಂದ ನಾವು ಟಾರ್ಗೆಟ್ ತಗೊಂಡ್ಬಿಡ್ತೀವಿ. ಸರಿ, ಅದಾದ್ಮೇಲೆ ತಿರ್ಗಾ ಎಲ್ಲಿ ಎಂಟ್ರಿ ಆಗೋದು ಅಂತ ಗೊತ್ತಾಗ್ತಾ ಇಲ್ಲ. ಕರೆಕ್ಟ್ ಅಲ್ವಾ? ಇದು ತುಂಬಾ ಜನಕ್ಕೆ ಇರುವಂತ ಸಮಸ್ಯೆ. ಹೌದಂತ ಆದ್ರೆ ಕಮೆಂಟ್ ಅಲ್ಲಿ ಎಸ್ ಅಂತ ಬರೀರಿ. ಯಾಕೆಂದ್ರೆ ನಿಮ್ಗೆ ಏನಾಗುತ್ತೆ, ಒಂದು ಟಾರ್ಗೆಟ್ ಕೊಟ್ಟಾಯ್ತು, ಆಮೇಲೆ ತಿರ್ಗಾ ನಾನು ಯಾವಾಗ ಎಂಟ್ರಿ ಆಗ್ಬೇಕು ಅನ್ನೋದು ಗೊತ್ತಾಗಲ್ಲ. ತಿರ್ಗಾ ನಾವೇನ್ ಮಾಡ್ತೀವಿ, ಏನೋ ಒಂದ್ ಕಡೆ ತಗೊಳಕ್ ಹೋಗ್ತೀವಿ, ತಿರ್ಗಾ ವಾಪಸ್ ಬರುತ್ತೆ, ಸ್ಟಾಪ್ ಲಾಸ್ ಆಗುತ್ತೆ, ಬೆಳಿಗ್ಗೆ ಬಂದಿದ್ದು ಹೋಗಿರುತ್ತೆ, ಹೋಯ್ತಲ್ಲ ಅಂತ ತಿರ್ಗಾ ಮಾಡಕ್ ಹೋಗ್ತೀವಿ. ಇದೇ ನಾವು ಸೀರೀಸ್ ಅಲ್ಲಿ ಸಿಗಾಕೊಡ್ತೀವಿ. ಸೊ ಅದನ್ನ ಕಂಡುಹಿಡಿಲಿಕ್ಕೆ ಇರುವಂತಹ ಒನ್ ಆಫ್ ದ ಬೆಸ್ಟ್ ಮೆಥಡ್ ಅನ್ನ ನಾನು ಇವತ್ತು ನಿಮ್ಮೊಟ್ಟಿಗೆ ಡಿಸ್ಕಷನ್ ಮಾಡ್ತಿದ್ದೀನಿ. ಸೊ ಇದರಲ್ಲಿ ಮೇನ್ ಆಗಿ ಬರೋದೇನಂತ ಹೇಳಿದ್ರೆ, ನಿಮಗೆ ಈ ಪ್ಯಾಟ್ರನ್ ಅನ್ನ ನೀವು ನೆನಪಲ್ಲಿ ಇಟ್ಕೊಳ್ಳಿ. ಇದು ತುಂಬಾ ನಿಫ್ಟಿನಲ್ಲಂತೂ ಏನ್ ಹೇಳ್ತಾರೆ, ಗಡಿ ಬರ್ತಾನೆ ಇರ್ತದೆ. ಯಾವಾಗ್ಲೂ ಫ್ರೀಕ್ವೆಂಟ್ಲಿ ಬರ್ತಾನೆ ಇರ್ತದೆ. ನೀವು ಈ ಪ್ಯಾಟರ್ನ್ ಅನ್ನ ಮಾತ್ರ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ಬಿಟ್ರಿ ಅಂತಾದ್ರೆ ನಿಮ್ಗೆ ಎಂಟ್ರಿ ಮಾಡ್ಲಿಕ್ಕೆ, ರ್ಯಾಲಿ ಸಿಡಿಲಿಕ್ಕೆಲ್ಲ ತುಂಬಾ ಸುಲಭ ಆಗುತ್ತೆ. ಓಕೆನಾ? ಯಾವ ಪ್ಯಾಟರ್ನ್ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಒಟ್ಟಿಗೆ ತಿಳಿಸಿ. ಓಕೆ ಫ್ರೆಂಡ್ಸ್, ಈಗ ನಾವು ಈ ಪ್ಯಾಟರ್ನಿನ ರೂಪರೇಷೆಗಳನ್ನ ನೋಡೋಣ. ಅಂದ್ರೆ ಈ ಪ್ಯಾಟರ್ನ್ ಹೇಗೆ ಫಾರ್ಮ್ ಆಗುತ್ತೆ, ಇದನ್ನ ಹೇಗೆ ಅದನ್ನ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ನೋಡೋಣ. ತುಂಬಾ ಜನ ಗೊತ್ತಿರುವಂತದ್ದೇ ಪ್ಯಾಟರ್ನ್ಗಳು, ಬಟ್ ಬೇಸಿಕ್ ಇಂದ ಯಾರು ಕಲ್ತ್ಕೊಂಡ್ ಬರ್ತಿದ್ದೀರೋ ಅವ್ರಿಗೆ ಇದು ತುಂಬಾ ಅಗತ್ಯ ಇರುವಂತದ್ದು. ಆ ಪ್ಯಾಟರ್ನ್ ಯಾವ್ದು ಅಂತ ಕೇಳಿದ್ರೆ ಎನ್. ಇಂಗ್ಲಿಷ್ ಲೆಟರ್ ಇದೆ ನೋಡಿ, ಇಂಗ್ಲಿಷ್ ಲೆಟರಿನ ಎನ್. ಇದು ಎನ್ ಏನಂದ್ರೆ ಇಂಗ್ಲಿಷ್ ಅಲ್ಲಿ ಪರ್ಫೆಕ್ಟ್ ಆಗಿ ಬರೀತಾರೆ. ಪರ್ಫೆಕ್ಟ್ ಅಲ್ಲಿ ಹೇಳಿದ್ರೆ ಈ ರೀತಿ ಕೆಲವರೆಲ್ಲ ಕ್ಲೀನ್ ಆಗಿ ಗುಂಡು ಅಕ್ಷರದಲ್ಲಿ ಬರೀತಾರೆ. ಇದೊಂದು ರೀತಿ ಎಣ್ಣಾದ್ರೆ, ನಾವು ಟ್ರೇಡಿಂಗ್ ಅಲ್ಲಿ ಇರೋದ್ರಿಂದಾಗಿ ನಾವು ಒಂದ್ ಸ್ವಲ್ಪ ಸ್ಲ್ಯಾಂಟ್ ಮಾಡ್ಕೊಂಡ್ ಬರೀತೀವಿ. ಓಕೆನಾ? ಸೊ ಸ್ವಲ್ಪ ಸ್ಲ್ಯಾಂಟ್ ಅಲ್ಲಿರುವ ಎನ್ನು, ಇದನ್ನ ನೆನ್ಪಿಟ್ಕೊಬೇಕು. ಇದರ ಮೇನ್ ರೂಪರೇಷೆಗಳು ಏನಂತ ಹೇಳಿದ್ರೆ, ಮಾರ್ಕೆಟ್ ಇಲ್ಲಿ ರ್ಯಾಲಿ ಕೊಟ್ಟಿರುತ್ತೆ. ಅಂದ್ರೆ ಈ ಜಾಗದಿಂದ ಈ ಜಾಗದವರೆಗೆ ಕಾಣ್ತಿದೆ ಅನ್ಕೊಂಡಿದೀನಿ, ಈ ಜಾಗದಿಂದ ಈ ಜಾಗದವರೆಗೆ ರ್ಯಾಲಿ ಕೊಡುತ್ತೆ. ಇಲ್ಲಿಂದ ಇಲ್ಲಿವರೆಗೆ ಈ ಒಂದು ಕಡ್ಡಿ ಇದೆ ನೋಡಿ, ಚಿಕ್ಕ ಕಡ್ಡಿ, ಇದು ಬಂದು ಕನ್ಸಾಲ್ಟೇಷನ್ ಆಗುತ್ತೆ. ಇದು ಕನ್ಸಾಲ್ಟೇಷನ್ ಆಗುತ್ತೆ. ಅದಾದ ಮೇಲಿಂದ ಮಾರ್ಕೆಟು ಮತ್ತೆ ಅದನ್ನ ಬ್ರೇಕ್ ಮಾಡಿ ಮುಂದೋಗುತ್ತೆ. ಸೊ ಬ್ರೇಕ್ ಆಗ್ಬೇಕಾದ್ರೆ ನಮ್ಗೆ ಈ ಪ್ಯಾಟರ್ನ್ ಅನ್ನು ಇಲ್ಲಿ ಬ್ರೇಕ್ ಆಗುತ್ತೆ. ಇದು ರ್ಯಾಲಿ ಕಂಟಿನ್ಯೂಷನ್. ಸೊ ರ್ಯಾಲಿ ಕಂಟಿನ್ಯೂಷನ್ ಆದಾಗ ಇದು ಬರುವಂತದ್ದು. ಸೊ ಈ ಪ್ಯಾಟರ್ನ್ ಅನ್ನ ಎಲ್ಲ ಮ್ಯಾಕ್ಸಿಮಮ್ ಜನ ಮಾಡೋದೇನಂದ್ರೆ, ಇದನ್ನ ಬ್ರೇಕ್ಔಟ್ಗೆ ಯೂಸ್ ಮಾಡ್ತಾರೆ. ಬ್ರೇಕ್ಔಟ್ಗೆ ಯೂಸ್ ಮಾಡ್ತಾರೆ. ಯಾಕೆ ಬ್ರೇಕ್ಔಟ್ ಯೂಸ್ ಮಾಡ್ತಾರೆ? ಯಾಕೆಂದ್ರೆ ಮಾರ್ಕೆಟ್ ಅಲ್ಲಿ ಯಾವುದು ಏನ್ ಹೇಳ್ತಾರೆ, ಗ್ಯಾರಂಟಿಡ್ ಇಲ್ಲ. ಸೊ ಸಮ್ಟೈಮ್ಸ್ ಮಾರ್ಕೆಟ್ ಏನ್ ಮಾಡ್ಬೋದು, ಈಗ ಇಲ್ಲಿ ನೋಡಿ, ಇದು ಈ ರೀತಿ ಮೂವ್ ಆಗಿ ಈಗ ಬಂದು ನಾವು ಇಲ್ಲೇ ಲೋನ್ ಅಲ್ಲಿ ತಗೊಳಕ್ ಹೋದ್ರೆ ಅವ್ನು ಏನ್ ಮಾಡ್ಬೋದು, ಇದನ್ನೇ ಕಂಟಿನ್ಯೂ ಮಾಡಿ ಲಾಸ್ ಮಾಡಿಸ್ಬೋದು. ಕರೆಕ್ಟ್ ಅಲ್ವಾ? ಮೇಲೆ ಹೋಗಿ ಕೆಳಗೆ ಬಂದು ನಾವು ಏನ್ ಪ್ಯಾಟರ್ನ್ ಆಗುತ್ತೆ ಅಂತ ಅಂದಾಜು ಮಾಡಿ ನಾವು ಒಂದು ಇದು 50% ಲೆವೆಲ್ಗೆ ಎಂಟ್ರಿ ಆಗೋಣ ಅಂತ ಹೋದಾಗ ಅವ್ನು ಅದನ್ನ ಬ್ರೇಕ್ ಮಾಡ್ಕೊಂಡು ಬಂದು ಸ್ಟಾಪ್ ಲಾಸು ಆಗ್ಬೋದು. ಕರೆಕ್ಟಾ? ಸೊ ಇದು ಆಗುವಂತ ಚಾನ್ಸಸ್ಗಳು ತುಂಬಾ ಇರುತ್ತೆ. ಅಥವಾ ಈ ರೀತಿ ಬಂದು ಈಗ ಬಂದು ಇನ್ನೇನು ಹೋಗ್ತಾನೆ ಅಂತ ಹೊರಟಾಗ, ಹೋಗಿ ಇನ್ನು ಹೋಗ್ತಾನಲ್ಲ ಅಂತ ನಾವು ತಗೊಳಕ್ ಹೋದಾಗ ಅವನೇನ್ ಮಾಡ್ತಾನೆ, ಇಲ್ಲಿವರೆಗೆ ಹೋಗಿ ಇದನ್ನ ಬ್ರೇಕ್ ಆಗದೆ ಇಲ್ಲಿಂದನೇ ಡಬಲ್ ಟಾಪ್ ಮಾಡ್ಕೊಂಡು ವಾಪಸ್ ಬಂದ್ಬಿಡ್ತಾನೆ. ಡಬಲ್ ಟಾಪ್ ಅಂದ್ರೆ ಏನು, ಅದ್ರ ಬಗ್ಗೆ ವಿಡಿಯೋ ಹೇಳ್ತೀನಿ, ಬಟ್ ಅದನ್ನ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ನಾವು ಅರ್ಥ ಮಾಡ್ಕೊಬೇಕಿದ್ದು ಎನ್. ಯಾಕೆ ಎನ್ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ, ನಮ್ಗೆ ನಿಫ್ಟಿನಲ್ಲಿ ತುಂಬಾ ಸಲ ಆಗುವಂತಹ ಒಂದು ಪ್ಯಾಟರ್ನ್ ಯಾವುದು ಅಂತ ಕೇಳಿದ್ರೆ ಎನ್ ಪ್ಯಾಟರ್ನ್. ಸೊ ಇದನ್ನ ಕರೆಕ್ಟ್ ಆಗಿ ಅರ್ಥ ಮಾಡಿ ಇಟ್ಕೊಬೇಕು. ಅದು ಈ ರೀತಿ ಇರಬೇಕು. ಮೂಮೆಂಟು ಕನ್ಸಾಲ್ಟೇಷನ್ ಮತ್ತೆ ಮೂಮೆಂಟು ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಆಗುತ್ತೆ. ಬ್ರೇಕ್ಔಟ್ ಅಲ್ಲಿ ಎಂಟ್ರಿ ಆದ ನಂತರ ಅದು ಟಾರ್ಗೆಟ್ ಅನ್ನ ಕೊಡಬೇಕು. ಎಲ್ಲಿವರೆಗೆ ಕೊಡುತ್ತೆ ಟಾರ್ಗೆಟ್? ಸೊ ಎಲ್ಲ ಮ್ಯಾಕ್ಸಿಮಮ್ ಏನ್ ಹೇಳುತ್ತೆ ಸ್ಟಡೀಸು, ಈ ಒಂದು ಕ್ಯಾಂಡಲ್ ಅಂದ್ರೆ ಇದೊಂದು ಲೈನ್ ಇದೆ ನೋಡಿ, ಈ ಲೈನ್ ಎಷ್ಟು ಉದ್ದ ಬಂದಿದೆಯೋ ಈ ಲೈನಿನಷ್ಟೇ ಉದ್ದ ಅದು ಮಾರ್ಕೆಟ್ ಇಲ್ಲಿ ಕೊಡಬೇಕು. ಓಕೆನಾ? ಲೈನಿನಷ್ಟೇ ಉದ್ದ ಮಾರ್ಕೆಟ್ ಕೊಡಬೇಕು. ಸೊ ನಾವು ಸ್ಟಾಪ್ ಲಾಸ್ ಎಲ್ಲಿರ್ಬೇಕು, ಇದೆಲ್ಲಿ ವಿ ಆಗಿದೆಯೋ ಈ ವಿ ಕೆಳಗಡೆ ನಾವು ಸ್ಟಾಪ್ ಲಾಸ್ ಇಡಬೇಕು. ಅಂಡ್ ಟಾರ್ಗೆಟ್ ಅನ್ನ ಇದು ಎಷ್ಟು ಉದ್ದ ಇದೆಯೋ ಅಷ್ಟನ್ನೇ ಟಾರ್ಗೆಟ್ ಆಗಿ ನಾವು ಕನ್ಸಿಡರ್ ಮಾಡ್ಕೊಬೇಕು. ಇದನ್ನ ನಾವು ಎನ್ ಪ್ಯಾಟರ್ನ್ ಅಂತ ಹೇಳ್ತೀವಿ. ಸೊ ಇದು ನಿಮ್ಗೆ ಹೇಗೆ ಎನ್ ಪ್ಯಾಟರ್ನ್ ಬಂತ ಅನ್ನೋದು ಅರ್ಥ ಆಯ್ತು.
ಈಗ ನಾವು ಈ ಪ್ಯಾಟರ್ನ್ ಅನ್ನ ಸ್ಪಾಟ್ ಐಡೆಂಟಿಫೈ ಮಾಡೋದು ಹೇಗೆ ಅನ್ನೋದನ್ನ ನಾವಿಲ್ಲಿ ನೋಡೋಣ. ಓಕೆನಾ? ನೋಡಿ, ನೀವೇನ್ ಮಾಡಬೇಕು, ಮಾರ್ಕೆಟ್ ಅಲ್ಲಿ ರ್ಯಾಲಿ ಹೋಗಿದ್ದ ದಿನಗಳನ್ನೆಲ್ಲ ಮಾರ್ಕ್ ಮಾಡಬೇಕು. ರ್ಯಾಲಿ ಹೋಗಿದ್ದ ದಿವಸ ಅಂದ್ರೆ ಈಗ ಮಾರ್ಕೆಟ್ ಏನಾಗಿರುತ್ತೆ, ರ್ಯಾಲಿ ಅಂತ ಹೇಳಿದ್ರೆ ಒಂದು ಕ್ಯಾಂಡಲ್ ಆದ್ಮೇಲಿಂದ ಒಂದು ಕ್ಯಾಂಡಲ್ ಈ ರೀತಿ ಹೋಗ್ತಾ ಇರುತ್ತೆ. ಕರೆಕ್ಟ್ ಅಲ್ವಾ? ಸೊ ಇದನ್ನ ನಾವು ರ್ಯಾಲಿ ಅಂತ ಕರಿತೀವಿ. ಇಂಥ ರ್ಯಾಲಿಗಳನ್ನ ನೋಟ್ ಮಾಡ್ಕೊಬೇಕು. ನೋಟ್ ಮಾಡ್ಕೊಂಡು ನೀವೇನ್ ಮಾಡಬೇಕು, ಅದಕ್ಕೆ ಒಂದು ರಫ್ ಆಗಿ ಒಂದು ಲೈನ್ ಅನ್ನ ಎಳಿಬೇಕು. ಓಕೆನಾ? ನಿಮ್ಗೆ ಅವಾಗ ಅದು ಮೂವ್ ಆಗಿದ್ದು ಗೊತ್ತಾಗುತ್ತೆ. ಮತ್ ಮಾರ್ಕೆಟ್ ಸೀದಾ ಹೋಗ್ತಾ ಇರಲ್ಲ, ಮಾರ್ಕೆಟು ಅಲ್ಲೇ ಒಂದ್ ಸ್ವಲ್ಪ ಸ್ಟಾಪ್ ಆಗುತ್ತೆ, ಆಮೇಲಿಂದ ತಿರ್ಗಾ ಕೆಳಗೆ ಬರಕ್ ಶುರು ಆಗುತ್ತೆ, ತಿರ್ಗಾ ಹಿಂಗೆ ಮೇಲೆ ಹೋಗುತ್ತೆ. ಇದು ಹೈ ಇತ್ತಲ್ಲ, ಈ ಹೈ ಅನ್ನ ನೀವೊಂದು ಮಾರ್ಕ್ ಮಾಡಿಡ್ಬೇಕು. ಈ ಹೈ ಅನ್ನ ಮಾರ್ಕ್ ಮಾಡ್ಬೇಕು. ಸೊ ಏನಾಗುತ್ತೆ, ಮಾರ್ಕೆಟ್ ಇದ್ರೊಳಗೆ ಇರುತ್ತೆ, ಸ್ವಲ್ಪ ಹೊತ್ತಾದಾಗ ಹಿಂಗ್ ಬರುತ್ತೆ, ತಿರ್ಗಾ ಇದು ಈಗ ಹೋಗುತ್ತೆ, ನೆಕ್ಸ್ಟ್ ಕ್ಯಾಂಡಲ್ ಅಲ್ಲಿ ತಿರ್ಗಾ ಈಗ ಬರುತ್ತೆ, ಹಿಂಗ್ ಮಾಡ್ಕೊಂಡು ಕೆಳಗೆ ಬರ್ತಾ ಇರ್ತಾನೆ. ಸೊ ನೀವು ಅವಾಗ ಗೊತ್ತಾಗುತ್ತೆ ನಿಮ್ಗೆ, ಓಕೆ ಬರ್ತಾ ಇದ್ದಾನೆ. ಬಂದ ನಂತರ ಮತ್ತೆ ರಿವರ್ಸ್ ಆಗಕ್ಕೆ ಶುರು ಆಗ್ತಾನೆ. ಸೊ ರಿವರ್ಸ್ ಆಗಕ್ಕೆ ಶುರು ಆಗ್ತಿದ್ದಂಗೆ ನೀವೇನ್ ಮಾಡ್ಬೇಕು, ಈಗ ಇಲ್ಲಿಂದ ಇಲ್ಲಿಗೊಂದು ನಿಮ್ಗೆ ಎಲ್ಲಿ ಸ್ಟಾಪ್ ಆದ್ನೋ ಅಲ್ಲಿವರೆಗೆ ಒಂದು ಲೈನ್ ಸಿಕ್ತು. ಕರೆಕ್ಟ್ ಅಲ್ವಾ? ಸೊ ಈಗ ಆದ್ಮೇಲಿಂದ ಏನಾಗುತ್ತೆ, ಮತ್ತಿರ್ಗ ಮಾರ್ಕೆಟ್ ರ್ಯಾಲಿ ಹೋಗೋಕೆ ಶುರು ಆಗುತ್ತೆ. ಇವಾಗ ನಿಮ್ಗೆ ಈ ಲೈನು ಇದುವರೆಗೆ ಬ್ರೇಕ್ ಆಗಿಲ್ಲ ಅನ್ನೋದು ನಿಮ್ಗೆ ಅರ್ಥ ಆಗಿರುತ್ತೆ. ಸೊ ಈ ಬ್ರೇಕ್ ಆಗಿಲ್ಲ ಅಂದಾಗ ಇದಕ್ಕೊಂದು ₹2 ₹3 ಎಲ್ಲ ಬಫರಿಂಗ್ ಇಟ್ಟು ಬ್ರೇಕ್ಔಟ್ ಅನ್ನ ಟ್ರೈ ಮಾಡೋದು. ಓಕೆನಾ? ಸೊ ಈಗ ಬ್ರೇಕ್ಔಟ್ ಇಟ್ಟಾಗ ಏನಾಗುತ್ತೆ, ಮಾರ್ಕೆಟ್ ಇದು ಬ್ರೇಕ್ಔಟ್ ಆಗಿದ ನಂತರ ಇದು ಮೂವ್ ಆಗಕ್ಕೆ ಶುರು ಆಗುತ್ತೆ. ಸಮ್ ಟೈಮ್ಸ್ ಅದು ತಿರ್ಗಾ ಇಲ್ಲಿಗೆ ರೀಟೆಸ್ಟ್ ಬಂದು ಹೋಗುತ್ತೆ. ಅದಕ್ಕೆ ಬ್ರೀದಿಂಗ್ ಸ್ಪೇಸ್ ಕೊಡ್ಬೇಕು. ಅಂದ್ರೆ ಕೈಕಾಲು ಅಲ್ಲಾಡಕ್ ಬಿಡ್ದಿರಂಗ್ ಮಾಡೋದಲ್ಲ, ಒಂದ್ ಸ್ವಲ್ಪ ಓಡಾಡ್ಲಿಕ್ಕೆ ಒಂದು ಜಾಗ ಕೊಡ್ಬೇಕು. ಸೊ ಏನಾಗುತ್ತೆ, ಮಾರ್ಕೆಟ್ ಈ ರೀತಿ ಮೇಲೆ ಹೋಗಿದ್ದು ಒಂದ್ಸಲಿ ಕೆಳಗೂ ಬರ್ಬೋದು, ತಿರ್ಗಾ ಹಿಂಗಾಗ್ಬೋದು, ತಿರ್ಗಾ ಹಿಂಗಾಗಿ ಆಮೇಲಿಂದ ಅದು ಹಿಂಗ್ ಹೋಗುತ್ತೆ. ಕರೆಕ್ಟ್ ಅಲ್ವಾ? ನೀವು ಅನ್ಕೊಂಡಿದ್ದೇನಂದ್ರೆ ಮಾರ್ಕೆಟ್ ಸೀದಾ ಲೈನಲ್ಲಿ ಹೋಗುತ್ತೆ ಅಂತ ತಿಳ್ಕೊಬೇಡಿ. ನೀವೇನ್ ತಿಳ್ಕೊಳ್ತೀರಿ, ಈಗ ಬಂದು ಹಿಂಗ್ ಏನ್ ಕ್ಲೀನ್ ಹೋಗ್ತಾ ಇರ್ತದೆ, ಸೀದಾ ಹೋಗ್ತಾ ಇರುತ್ತೆ ಅಂದ್ರೆ ಹಂಗ್ ಹೋಗಲ್ಲ. ಅದು ನಿಮ್ಗಲ್ಲಿ ಹೇಳ್ಲಿಕ್ಕೆ ಸುಲಭ, ಏನ್ ಪ್ಯಾಟರ್ನ್ ಈ ರೀತಿ ಇರುತ್ತೆ ಅಂತ. ಬಟ್ ಅದು ಸೀದಾ ಹೋಗಲ್ಲ, ಮೇಲೆ ಕೆಳಗೆ ಮಾಡ್ತಾ, ಬಟ್ ಮೂವ್ಮೆಂಟ್ ಅಪ್ ಸೈಡ್ ಅಲ್ಲಿ ಇರುತ್ತೆ. ಮೂವ್ಮೆಂಟ್ ಅಪ್ ಸೈಡ್ ಅಲ್ಲಿ ಹೋಗಿದ್ದು ಅದನ್ನ ಟಚ್ ಮಾಡ್ಕೊಳ್ಳಿ. ಸೊ ಇದನ್ನ ನಾವು ನೆಕ್ಸ್ಟ್ ಚಾರ್ಟ್ ಅಲ್ಲಿ ಹೇಗೆ ಅಂತ ಕಂಡುಹಿಡಿಯೋಣ. ಓಕೆನಾ? ನಿಮ್ಗೊಂದು ಈಸಿ ಮೆಥಡ್ ಹೇಳ್ಕೊಡ್ತೀನಿ, ಸೊ ದಟ್ ನೀವು ಅದನ್ನ ಚಾರ್ಟ್ ಅಲ್ಲಿ ಫೈಂಡ್ ಔಟ್ ಮಾಡ್ಬೋದು. ಓಕೆನಾ? ಬನ್ನಿ ಚಾರ್ಟ್ ಹೋಗೋಣ. ಓಕೆ, ನಾವೀಗ ಚಾರ್ಟ್ ಅಲ್ಲಿ ಎನ್ ಪ್ಯಾಟರ್ನ್ ಅನ್ನ ಕಂಡುಹಿಡಿದ್ವಿ. ನೋಡ್ಲಿಕ್ಕೆ ಹೇಳಲಿಕ್ಕೆ ಎಲ್ಲ ಸುಲಭ, ಅದೇ ಅದನ್ನ ಚಾರ್ಟ್ ಅಲ್ಲಿ ಐಡೆಂಟಿಫೈ ಮಾಡೋದೇ ಈಗ ನಮ್ಗಿರೋ ಟಾಸ್ಕ್. ಯಾಕಂದ್ರೆ ಅದನ್ನ ನಾವು ಕರೆಕ್ಟ್ ಆಗಿ ಕಂಡುಹಿಡಿದ್ವಿ ಅಂತ ಆದ್ರೆ ನಮ್ಗೆ ಸುಲಭ ಆಗುತ್ತೆ. ಸೊ ಇದಕ್ಕೆ ಇರೋ ಈಸಿ ಮೆಥಡ್ಸ್ ಅನ್ನ ನಾನು ನಿಮ್ಗೆ ಹೇಳ್ತೇನೆ. ಅದಕ್ಕಿಂತ ಮುಂಚೆ ನೀವು ಜಸ್ಟ್ ಫಸ್ಟ್ ನಾರ್ಮಲ್ ಚಾರ್ಟ್ ಅಲ್ಲಿ ಹೇಗೆ ಕಾಣುತ್ತೆ ನೋಡೋಣ. ನಾವೀಗ ಇದನ್ನ 15 ನಿಮಿಷ ಟೈಮ್ ಫ್ರೇಮ್ ಅಲ್ಲಿ ಇಟ್ಟಿದ್ದೀವಿ. ನಿಮಗೆ ಯಾವ್ದು ಇಷ್ಟವೋ ಆ ಟೈಮ್ ಫ್ರೇಮ್ ಅಲ್ಲಿ ನೋಡ್ಬೋದು. ಬಿಗ್ಗರ್ ಟೈಮ್ ಫ್ರೇಮ್ ಅಲ್ಲಿ ಇದರ ಎಫೆಕ್ಟ್ ಚೆನ್ನಾಗಿರುತ್ತೆ, ಲೋವರ್ ಟೈಮ್ ಫ್ರೇಮ್ ಅಲ್ಲಿ ಸ್ವಲ್ಪ ಎಫೆಕ್ಟ್ ಕಮ್ಮಿ ಇರುತ್ತೆ. ಓಕೆನಾ? ನೋಡಿ, ಇದ್ರ ಈಗ ಚಾರ್ಟ್ ಇದೆ ಅಂತ ಇಟ್ಕೋಣ. ಈ ಚಾರ್ಟ್ ಅಲ್ಲಿ ಸರ್ ಎನ್ ಪ್ಯಾಟರ್ನ್ ನೋಡಿ ಅಂದ್ರೆ ಯಾವ್ದು ಎನ್ ಅಂತ ತಗೊಳ್ಳೋದು. ನೋಡಿ, ಇದು ಈಗ ಫಾಲ್ ಆಗ್ತಾ ಇದೆ, ತಿರ್ಗಾ ಇದು ಈ ರೀತಿ ಮೇಲ್ ಹೋಗ್ತಾ ಇದೆ. ಸೊ ಈಗ ನಮ್ಗೆ ಏನ್ ಅನ್ಸ್ಬಿಡುತ್ತೆ, ಓಕೆ ಇದು ಮೇಲ್ ಹೋಗ್ತಿದೆ ಅಂತ ತಗೊಳ್ಳೋಣ. ಈಗ ಇದು ಮೇಲ್ ಹೋಗ್ತಾ ಇದೆ. ಸೊ ನಮ್ಗೆ ಇಲ್ಲಿ ಎನ್ ಪ್ಯಾಟರ್ನ್ ಅಂತ ಹೇಳಿದ್ರೆ ನಮ್ಗೆ ಇಲ್ಲಿ ಎನ್ ಪ್ಯಾಟರ್ನ್ ಏನ್ ಅನ್ಸುತ್ತೆ, ಈಗ ಇಲ್ಲಿ ಮೇಲ್ ಹೋಯ್ತು, ಈಗ ಇದು ಇಲ್ಲಿ ಕೆಳಗೆ ಬಂತು. ಸೊ ಈಗ ತಿರ್ಗಾ ಇದು ಮೇಲ್ ಹೋಗ್ತಾ ಇದೆ ಅಂತ ಆದ್ರೆ ನಾವೀಗ ಬ್ರೇಕ್ಔಟ್ ಅಂತ ಹೇಳಿದಾಗ ಇದನ್ನು ತಗೊಂಡು ಎನ್ ಅಂತ ಹೇಳೋಕ್ಕಾಗತ್ತಾ ಅನ್ನೋದೀಗ ನಮ್ಗೆ ತುಂಬಾ ಜನಕ್ಕೆ ಸಮಸ್ಯೆ. ಯಾಕೆ ಅಂತ ಹೇಳಿ ಎನ್ ಅನ್ನ ಕಂಡುಹಿಡಿಯೋದೇ ದೊಡ್ಡ ಟಾಸ್ಕ್ ಆಗಿದೆ. ಕರೆಕ್ಟ್ ಅಲ್ವಾ? ಸೊ ಅದನ್ನ ಈಗ ನಾವು ಕಂಡುಹಿಡಿಯೋದನ್ನ ಟ್ರೈ ಮಾಡೋಣ. ಓಕೆನಾ? ಸೊ ಈಗ ನೋಡಿ, ಚಾರ್ಟ್ ಎಲ್ಲ ನಿಮ್ಗೆ ರ್ಯಾಲಿ ಇದ್ದಿದ್ದ ದಿವಸ ನೋಡೋಣ. ಈಗೀಗ ರ್ಯಾಲಿ ಈ ತಿಂಗಳಲ್ಲಿ ತುಂಬಾ ಕಮ್ಮಿ ಇತ್ತು. ಸೊ ರ್ಯಾಲಿ ಇದ್ದಿದ್ದ ತಿಂಗಳುಗಳಲ್ಲಿ ಹೋಗೋಣ, ಸೊ ದಟ್ ನಮ್ಗೆ ಅವಾಗ ಚಾರ್ಟ್ಗಳನ್ನ ಅರ್ಥ ಮಾಡ್ಕೊಳ್ಳೋಕೆ ಸುಲಭ ಆಗುತ್ತೆ. ಸೊ ಈಗ ನೋಡಿ ಇಲ್ಲಿ, ಓಕೆ ಇಲ್ಲಿ ರ್ಯಾಲಿ ಹೋಗ್ತಾ ಇದೆ. ಕರೆಕ್ಟ್ ಅಲ್ವಾ? ಇಲ್ಲಿ ರ್ಯಾಲಿ ಹೋಗಿದೆ. ಸೊ ಈಗ ಇಲ್ಲಿ ರ್ಯಾಲಿ ಹೋಗಿದೆ ಅಂತ ಹೇಳಿದಾಗ ನೋಡಿ, ಇದು ಮೇಲೋಯ್ತು. ಸೊ ಈಗ ಇದು ಈ ರೀತಿ ಕೆಳಗೆ ಬಂತು, ಮತ್ತಿರ್ಗ ಮೇಲೋಯ್ತು. ಸೊ ಇದು ಈಗ ಬ್ರೇಕ್ ಆಗಿದ ನಂತರ ಸರ್ ಈಗ ಇದನ್ನೇ ನಾವು ಎನ್ ಪ್ಯಾಟರ್ನ್ ಅಂತ ಹೇಳೋದಾ? ಇದು ಏನ್ ಸರ್, ಇದು ಇದಿಷ್ಟು ಉದ್ದ ಇಲ್ಲಿ ಉದ್ದ ಬಂದಿದ್ಯಾ? ಈಗ ಇಲ್ಲಿವರೆಗೆ ಹೋಗಿದೆ, ಕರೆಕ್ಟ್, ಇದಿಷ್ಟು ಉದ್ದ ಬಂದಿದೆ, ಸರಿ. ಇದಿಷ್ಟು ಉದ್ದ ಇದೆಲ್ಲ ಸರಿಯಾ? ಯಾವ್ದನ್ನ ಎನ್ ಅಂತ ತಗೊಳ್ಳೋದು? ಕನ್ಫ್ಯೂಸ್ ಆಗುತ್ತಲ್ವಾ? ಎನ್ ಅನ್ನ ಐಡೆಂಟಿಫೈ ಮಾಡೋದೇ ತುಂಬಾ ಟಫ್. ಅದಕ್ಕೆ ಈಸಿ ಮೆಥಡ್ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ನೀವು ಈ ಚಾರ್ಟ್ ಅನ್ನ ನೀವೇನ್ ಮಾಡ್ಬೇಕು, ಇಲ್ಲಿ ಕ್ಯಾಂಡಲ್ಸ್ ಗಳ ಬದಲಿಗೆ ನೀವು ಅದನ್ನ ಲೈನ್ ಚಾರ್ಟ್ ಆಗಿ ಇಡಿ. ಸೊ ಈಗ ಲೈನ್ ಚಾರ್ಟ್ ಆಗಿ ಇಡ್ತಿದ್ದಂಗೆನೆ ನಿಮ್ಗೆ ಇದು ಲೈನ್ ಚಾರ್ಟ್ ಬರುತ್ತೆ. ಈ ಲೈನ್ ಚಾರ್ಟ್ ನಿಮಗೆ ಕೆಲಸವನ್ನ ತುಂಬಾ ಸುಲಭ ಮಾಡಿ ಕೊಡುತ್ತೆ. ನಿಮ್ಗೆ ಈಗ ಇಂಗ್ಲಿಷ್ ಅಕ್ಷರ ಎನ್ ಅನ್ನು ನೋಡ್ಲಿಕ್ಕೆ ನಿಮ್ಗೆ ಜಾಸ್ತಿ ಟಫ್ ಆಗಲ್ಲ. ಯಾಕಂದ್ರೆ ಎನ್ ನಿಮಗೆ ಪರಿಚಯ, ನೀವು ನೋಡಿರ್ತೀರಿ, ABCD ಎಲ್ಲ ನೋಡ್ಕೊಂಡು ಬಂದವರಲ್ವಾ. ಎನ್ ನಮ್ಗೆ ಪರಿಚಯ ಇದೆ. ನಮ್ಗೆ ಈಗ ಏನಂದ್ರೆ ಎನ್ ಅನ್ನ
ಐಡೆಂಟಿಫೈ ಮಾಡಿ ಅಂತ ಹೇಳಿದಾಗ ನಿಮ್ಗೆ ಇಲ್ಲಿ ಐಡೆಂಟಿಫೈ ಮಾಡಲಿಕ್ಕೆ ಸುಲಭ ಆಗುತ್ತೆ. ನೋಡೋಣ ಈಗ ಇಲ್ಲಿ ನಾವು ಈಗ ಎನ್ ಅನ್ನ ಐಡೆಂಟಿಫೈ ಮಾಡೋಣ. ಓಕೆನಾ? ಸೊ ನೋಡಿ ಈಗ ಇಲ್ಲಿ ನೋಡಿ ಇದು ಈಗ ನಿಮಗೆ ಆರಾಮಾಗಿ ಐಡೆಂಟಿಫೈ ಮಾಡ್ಬೋದು. ಕರೆಕ್ಟಾ? ನೋಡಿ ಇದು ಇಲ್ಲಿಂದ ಈಗ ಹೋಯ್ತು, ಈಗ ಇಳಿತು, ಮತ್ತೆ ಈಗ ಮೇಲೆ ಹೋಗ್ತಾ ಇದೆ. ಸೊ ಇದು ಈಗ ಮಿನಿಮಮ್ ಇಷ್ಟು, ಅದಕ್ಕಿಂತ ಜಾಸ್ತಿ ಇದೆ ಅಂತ. ಸರಿಯಾ? ಸೊ ಈಗ ಇದನ್ನ ನಾವು ಎನ್ ಪ್ಯಾಟರ್ನ್ ಅಲ್ಲಿ ನೋಡಿದ್ವಿ. ಓಕೆ, ಸೊ ಈಗ ಎನ್ ಪ್ಯಾಟರ್ನ್ ಅಲ್ಲಿ ಇದು ಬಂದಿದೆ ಅಂತ ಆಯ್ತು. ಸೊ ಇದು ಎನ್ ಪ್ಯಾಟರ್ನ್ ಅಲ್ಲಿ ಬಂತು. ಬೇರೆ ಯಾವ್ದು ಎನ್ ಪ್ಯಾಟರ್ನ್ ಅಲ್ಲಿ ಇದೆ? ಓಕೆ ನೋಡಿ, ಈ ಎನ್ ಅನ್ನ ನಾವೀಗ ಐಡೆಂಟಿಫೈ ಮಾಡಿದ್ದೀವಿ. ಓಕೆನಾ? ಈ ಎನ್ ಅನ್ನ ಐಡೆಂಟಿಫೈ ಮಾಡಿದ್ದೀವಿ. ಸೊ ಈಗ ಈ ಎನ್ ಯಾವ ಡೇಟ್ ಅಲ್ಲಿ ಬರುತ್ತೆ ಅದನ್ನ ನೋಡೋಣ. ಈ ಡೇಟ್ ಯಾವುದು? ನೋಡಿ ಇಲ್ಲಿ ಕ್ಯಾಂಡಲ್ ಇಟ್ಟಾಗ ವೆನ್ನೆಸ್ಡೇ 24 ಜೂನು 11:15 ಗಂಟೆ. ಕರೆಕ್ಟ್ ಅಲ್ವಾ? ಸೊ ಈಗ ಇಲ್ಲಿ ಫಾರ್ಮೇಶನ್ ಆಗಿದೆ. ಸೊ ನಾವೀಗ ಏನ್ ಮಾಡಬೇಕು? ಒಂದು ಲೈನ್ ಹಾಕೋಣ. ಈಗ ಹಾರಿಜಾಂಟಲ್ ಲೈನ್ ತಕೊಳ್ಳಿ. ಹಾರಿಜಾಂಟಲ್ ಲೈನ್ ತಕೊಂಡು ಇದು ಬ್ರೇಕ್ಔಟ್ ಆದಾಗ ನಾವು ತಗೊಳಕ್ಕೆ, ಅಂಡ್ ನಮ್ಮ ಸ್ಟಾಪ್ ಲಾಸ್ ಈ ಸ್ವಿಂಗ್ಕ್ಕಿಂತ ಕೆಳಗೆ ನಮ್ಮ ಸ್ಟಾಪ್ ಲಾಸ್. ಕರೆಕ್ಟ್ ಅಲ್ವಾ? ಜೂನು 24. ಈಗ ನಾವು ಕ್ಯಾಂಡ್ಲಿಗೆ ಹೋಗೋಣ. ಈಗ ನಾವು ಡೇಟ್ಗೆ ಹೋಗೋಣ, ಜೂನು 24. ಓಕೆ, ಈಗ ಅಲ್ಲೇ ಇದೆ ಅದು. ಓಕೆ ಫೈನ್. ನೋಡಿ ಇಲ್ಲಿ ನಮಗೆ ಕ್ಲಾರಿಟಿ ಸಿಕ್ಕಿದೆ. ಇದೇ ಕ್ಯಾಂಡಲ್ ನೋಡಿದ್ರೆ ನಿಮ್ಗೆ ಇಲ್ಲಿ ಏನು ಗೊತ್ತಾಗುತ್ತೆ? ಕ್ಯಾಂಡಲ್ ನೋಡಿದಾಗ ನಿಮ್ಗೆ ಯಾವುದು ಕ್ಲಾರಿಟಿ ಇಲ್ಲ. ಕರೆಕ್ಟ್ ಅಲ್ವಾ? ಇಲ್ಲಿ ನಿಮ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಇಲ್ಲ. ಇದೀಗ ಮೂವ್ ಆಗಿದೆ, ಇದು ಎನ್ ಆಗಿದೆಯೋ ಇಲ್ವೋ ನಿಮಗೆ ಗೊತ್ತಾಗಲ್ಲ. ಬಟ್ ಅದನ್ನೇ ನೀವು ಲೈನ್ ಚಾರ್ಟ್ ಹಾಕಿದಾಗ ನಿಮಗೆ ಕ್ಲಾರಿಟಿ ಸಿಕ್ತು. ಸೊ ಕ್ಲಾರಿಟಿ ಸಿಕ್ಕಿದ ಮೇಲಿಂದ ನೀವೇನ್ ಮಾಡ್ತೀರಿ? ಈ ಸ್ವಿಂಗ್ ಬ್ರೇಕ್ ಆದಾಗ ತಗೊಳ್ತೀರಿ. ಓಕೆನಾ? ಈ ಸ್ವಿಂಗ್ ಬ್ರೇಕ್ ಆದ್ಮೇಲೆ ತಗೊಂಡ್ಮೇಲಿಂದ ಈ 3 ಕ್ಯಾಂಡಲ್ ಮೂವ್ಮೆಂಟ್ ನೋಡಿ, ಇದು ನಿಮ್ಗೆ ಪ್ಲಸ್ ಆಗಿದೆ. ಕರೆಕ್ಟಾ? ಸೊ ಈ ರೀತಿ ನೀವು ಒಂದೊಂದನ್ನು ಐಡೆಂಟಿಫೈ ಮಾಡಲಿಕ್ಕೆ ನೀವು ಲೈನ್ ಚಾರ್ಟ್ಸ್ ಅಲ್ಲಿ ನೋಡಬೇಕು. ಸೊ ಈಗ ಅದೇ ಹೇಳ್ತಾರಲ್ಲ, ಈಗ ಏನಂದ್ರೆ ಟ್ರೇಡಿಂಗ್ ಅನ್ನೋದು ಸುಲಭ ಯಾವಾಗ ಕಲ್ತ್ರೆ ಮಾತ್ರ. ಕಲಿಬೇಕಂದ್ರೆ ಏನು? ನಾವು ದಿನಾ ಕೂತ್ಕೊಂಡು ಲೈನ್ಸ್ ಚಾರ್ಟ್ ನೋಡ್ತಾ ಇರಬೇಕು. ಈಗ ನಾವೆಲ್ಲ ಏನ್ ಮಾಡ್ತಿದ್ವಿ ಮೊದಲೆಲ್ಲ? ರಾತ್ರಿ 11 ಗಂಟೆ 12 ಗಂಟೆವರೆಗೂ ಚಾರ್ಟ್ ನೋಡೋದು, ಬೇರೆ ಡಿಸ್ಕಷನ್ ಮಾಡೋದಲ್ಲ, ಬೇರೆ ಯಾರಾದ್ರೂ ಕೂತ್ಕೊಂಡು ಫೋನ್ ಮಾತಾಡೋದಲ್ಲ. ನಾನು ಅಲ್ಲಿ ತಗೊಬೇಕಿತ್ತು, ಹಿಂಗ್ ಮಾಡಬೇಕಿತ್ತು, ನಾನು ಅಲ್ಲಿ ಸ್ಟಾಪ್ ಲಾಸ್ ಇಡಬೇಕಿತ್ತು, ನಾನು ಇಲ್ಲಿ ಟಾರ್ಗೆಟ್, ಇದಲ್ಲ. ನಾವು ಕೂತ್ಕೊಂಡು ಲೈನ್ ಚಾರ್ಟ್ ಅನ್ನು, ಕ್ಯಾಂಡಲ್ ಚಾರ್ಟ್ ಅನ್ನು, ಯಾಕೆ ಇಲ್ಲಿಂದ ರಿವರ್ಸ್ ಆದ, ನಾನು ಹೆಂಗ್ ತಗೊಬೋದಿತ್ತು, ಯಾಕೆ ತಗೊಬಾರ್ದಾಗಿತ್ತು, ಹಿಂಗೆ ಅನಾಲಿಸಿಸ್ ಮಾಡ್ತಾ 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 ಏನಾಗುತ್ತೆ? ನಿಮ್ಮ ಬುದ್ಧಿಶಕ್ತಿ ಚುರುಕಾಗ್ತದೆ. ಚುರುಕಾದಾಗ ನೀವು ಇಂಥದ್ದನ್ನೆಲ್ಲ ಐಡೆಂಟಿಫಿಕೇಶನ್ ಚೆನ್ನಾಗಿ ಮಾಡ್ತೀರಿ. ಆವಾಗ ನಿಮಗೂ ಅದು ಕ್ಲಾರಿಟಿ ಸಿಕ್ಬಿಡುತ್ತೆ. ಓಕೆ, ನನ್ನ ಕೈಯಲ್ಲಿ ಇದು ಆಗುತ್ತೆ, ನನ್ನ ಕೈಯಲ್ಲಿ ಮಾಡಕ್ ಆಗುತ್ತೆ. ಯಾಕೆಂದ್ರೆ ಇದು ಮಾರ್ಕೆಟು ನನ್ನನ್ನ ಅರ್ಥ ಮಾಡ್ಕೊಂಡಿದೆ. ಯಾಕಂದ್ರೆ ಮಾರ್ಕೆಟ್ ನಿಮ್ಮನ್ನ ಅರ್ಥ ಮಾಡ್ಕೊಬೇಕು, ನೀವು ಮಾರ್ಕೆಟ್ ಅನ್ನು ಅರ್ಥ ಮಾಡ್ಕೊಬೇಕು. ಎರಡೂ ಆಯ್ತು ಅಂದ್ರೆ ಮಾತ್ರ ನಿಮ್ಗದು ಕ್ಲಾರಿಟಿ ಸಿಗುತ್ತೆ. ಈಗ ಇನ್ನೊಂದು ವಿಷಯಕ್ಕೆ ಬರೋಣ. ಏನಂತ ಹೇಳಿದ್ರೆ, ಕ್ಯಾಂಡಲ್ ಅಲ್ಲಿ ಇನ್ಫಾರ್ಮೇಶನ್ ಆಗುತ್ತಾ ಅಂದ್ರೆ ಕ್ಯಾಂಡಲ್ ಅಲ್ಲೂ ಇನ್ಫಾರ್ಮೇಶನ್ ಆಗುತ್ತೆ. ಬಟ್ ನೀವು ಅದು ಶಾರ್ಟ್ ಆಗಿರುತ್ತೆ. ನೀವು ಅದನ್ನ ಅಭ್ಯಾಸ ಆದ ಮೇಲಿಂದ ಮಾಡಕ್ ಹೊರಡ್ಬೇಕು. ಈಗ ಉದಾಹರಣೆಗೆ ನೋಡಿ, ಇದು ಇವತ್ತು ಕ್ಯಾಂಡಲ್ ಓಪನ್ ಆಗಿರೋದು. ಕರೆಕ್ಟ್ ಅಲ್ವಾ? 24ನೇ ತಾರೀಕು. ಇದು ಈಗ ಮೇಲ್ಗಡೆ ಬಂತು, ಬಂದಾದ್ಮೇಲಿಂದ ರೀಟೆಸ್ಟಿಗೆ ಕೆಳಗೆ ಬಂತು. ಕರೆಕ್ಟಾ? ಇದೇನಾಯ್ತು? ಈಗ ಎನ್ನಿಂದು ತಲೆ ಈಗೇನಾಯ್ತು? ಈಗ ತಿರ್ಗಾ ಇಲ್ಲಿ ಬರ್ತಾ ಇದೆ. ನೀವೇನ್ ಮಾಡ್ತೀರಿ? ಇದರ ತಲೆಗೆ ಎಂಟ್ರಿ. ಸೊ ಈಗ ಮೇಲೋಗಿ ಬಂದು ತಿರ್ಗಾ ಬ್ರೇಕ್ ಆದಾಗ ಏನಾಯ್ತು? ಈ ಕ್ಯಾಂಡಲಿನ ಉದ್ದದಷ್ಟು ನಿಮ್ಗೆ ಇಲ್ಲಿ ಟ್ರೇಡ್ ಸಿಗುತ್ತೆ. ಕರೆಕ್ಟಾ? ನೋಡಿ, ಇದಷ್ಟೇ ಉದ್ದ ಸಿಕ್ಕಿದೆ. ಸೊ ಇಂಥದನ್ನ ನೀವು ಐಡೆಂಟಿಫೈ ಮಾಡ್ಬೋದು. ಒಂದೊಂದು ಕ್ಯಾಂಡಲ್ ಅಲ್ಲೂ ಐಡೆಂಟಿಫೈ ಮಾಡ್ಬೋದು. ಸೊ ಈಗ ಕ್ಯಾಂಡಲ್ ಅಲ್ಲಿ 2 ಎಕ್ಸಾಂಪಲ್ ತೋರಿಸ್ತೀನಿ ಐಡೆಂಟಿಫೈ ಮಾಡ್ಲಿಕ್ಕೆ, ಸೊ ದಟ್ ನಿಮಗೆ ಅದೊಂದು ಸ್ವಲ್ಪ ಈಸಿ ಆಗುತ್ತೆ. ನೋಡಿ, ಇಲ್ಲಿ ಮೂವ್ ಆಯ್ತು, ಫಾರ್ಮೇಶನ್ ಕೆಳಗೆ ಬಂತು, ಮತ್ತೆ ತಿರ್ಗಾ ಮೇಲ್ ಬಂತು. ಇದು ಹೈ ಬ್ರೇಕ್ ಆದಾಗ ತಗೊಳಕ್ಕೆ. ಕರೆಕ್ಟ್ ಅಲ್ವಾ? ಇಲ್ಲಿ ತಗೊಂಡ ನಂತರ ಈಗ ಅವತ್ತು ಕೊಡ್ಲಿಲ್ಲ ಸರಿ, ಅವತ್ತು ನಮಗೆ ಮೂವ್ಮೆಂಟ್ ಕೊಡ್ಲಿಲ್ಲ ಸರಿ, ಬಟ್ ಆದ್ರೆ ಇದರ ಹೈ ಅಷ್ಟೇ ಅವನು ಇಲ್ಲಿಂದ ಮತ್ತೆ ಕೊಟ್ಟಿದ್ದಾನೆ, ನೆಕ್ಸ್ಟ್ ಡೇ ಒಳಗೆ ಕೊಟ್ಟಿದ್ದಾನೆ, ಗ್ಯಾಪ್ ಅಪ್ ಮಾಡಿಕೊಂಡು ಕೊಟ್ಟಿದ್ದಾನೆ. ಅಂದ್ರೆ ಮಾರ್ಕೆಟ್ ಮೂವ್ಮೆಂಟ್ ಮಾಡುತ್ತೆ ಅಂದ್ರೆ ಮಾಡುತ್ತೆ. ಅವತ್ತು ಮೂವ್ಮೆಂಟ್ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ಏನಾರು ಒಂದು ರೀಸನ್ ಇದ್ದೇ ಇರುತ್ತೆ. ಅದು ಅವತ್ತೇನಾರು ಬುಧವಾರ ಪೊಸಿಷನ್ ಡೇ ಆಗಿರ್ಬೋದು, ಏನೋ ಒಂದು ಕಾರಣಕ್ಕೋಸ್ಕರ ಮೂವ್ ಆಗಿಲ್ಲ. ಬಟ್ ಅವನ ಫಾರ್ಮೇಶನ್ ಅನ್ನ ಅವನು ಮಿಸ್ ಮಾಡಲ್ಲ. ಓಕೆನಾ? ನೀವು ಎನ್ನನ್ನ ಕಂಡುಹಿಡಿಯೋದೇನು ಕಷ್ಟ ಇಲ್ಲ. ನೀವು ಅದನ್ನ ಎನ್ ಪ್ಯಾಟರ್ನ್ ಅನ್ನ ನೀವು ಮನ್ಸೊಳಗೆ ಹಚ್ಕೊಬೇಕು. ಮನ್ಸೊಳಗೆ ಹಚ್ಕೊಂಡ್ರೆ ಮಾತ್ರ ನಿಮ್ಗದು ಕ್ಲಾರಿಟಿ ಕೊಡುತ್ತೆ. ಎನ್ ಅಂದ್ರೆ ಎಲ್ಲಿದೆ, ಏನಾಗುತ್ತೆ, ಆವಾಗ ನಿಮ್ಗೆ ಕ್ಲಾರಿಟಿ ಸಿಕ್ಬಿಡುತ್ತೆ. ಈಗ ನೋಡಿ, ಇಲ್ಲಿ ನೋಡಿ, ಈಗ ಇಲ್ಲಿ ಈಗ ಹೋಗಿದೆ, ಈಗ ಬಂದಿದೆ. ಕರೆಕ್ಟಾ? ತಿರ್ಗಾ ಹಿಂಗ್ ಬರ್ತಾ ಇದೆ. ಸೊ ಬರ್ತಾ ಇದೆ ಅಂದಾಗ ಇದು ಬ್ರೇಕ್ ಆದಾಗ ತಗೊಳ್ತೀನಿ ಅಂತ. ಓಕೆನಾ?
ಸೊ ಈಗ ಇದು ನೋಡಿ, ಇದು ಬಂತು, ಈಗ ಹೋಯ್ತು, ಈಗ ಆಯ್ತು, ಬ್ರೇಕ್ ಆಗಿ ಕೂತ್ಕೊಂಡ, ಕ್ಲೋಸಿಂಗು ಅಲ್ಲೇ ಕೊಟ್ಟ. ಅವತ್ತು ನಮ್ಗೆ ಇಂಟ್ರಾಡೇಗೆ ಸಿಗ್ಲಿಲ್ಲ, ಬಟ್ ನೆಕ್ಸ್ಟ್ ಡೇ ನೋಡಿ ಗ್ಯಾಪು ಅಲ್ವಾ. ಈ ಪ್ಯಾಟ್ರನ್ ಫಾರ್ಮೇಶನ್ ಆಗೋದನ್ನ ನೀವು ಐಡೆಂಟಿಫೈ ಮಾಡಲಿಕ್ಕೆ ಕಲಿಬೇಕು. ಇದು ಫಸ್ಟ್ ಲೈನಲ್ಲಿ ಮಾಡ್ಕೊಂಡು ಅಭ್ಯಾಸ ಮಾಡಿ. ಲೈನಲ್ಲಿ ಅಭ್ಯಾಸ ಆಗ್ತಿದ್ದಂಗೆ ಕ್ಯಾಂಡಲ್ಸ್ ಅಲ್ಲಿ ಮಾಡಕ್ಕೆ ಅಭ್ಯಾಸ ಮಾಡಿ, ಆಗ ನಿಮ್ಗೆ ಅದು ಸ್ವಲ್ಪ ಈಸಿ ಆಗುತ್ತೆ. ಈಗ ನಾವು ನೆಕ್ಸ್ಟ್ ಮೇನ್ ಪಾರ್ಟಿಗೆ ಬರೋಣ. ಮೇನ್ ಪಾರ್ಟ್ ಏನಂತ ಹೇಳಿದ್ರೆ ರಿಸ್ಕ್ ರಿವಾರ್ಡ್ ಮ್ಯಾನೇಜ್ಮೆಂಟ್. ಈಗ ನಾವೇನಂತ ಹೇಳಿದ್ರೆ ರಿಸ್ಕ್ ರಿವಾರ್ಡ್ ಬಗ್ಗೆ ಕರೆಕ್ಟಾಗಿ ತಿಳ್ಕೊಬೇಕು. ಯಾಕೆ ರಿಸ್ಕ್ ರಿವಾರ್ಡು? ಸೊ ನೋಡಿ, ಯಾವುದೇ ಪ್ಯಾಟ್ರನ್ ಆಗಲಿ, ಯಾವುದೇ ಒಂದು ಸೆಟಪ್ ಆಗಲಿ, ಅಥವಾ ಯಾವುದೇ ಒಂದು ಕ್ಯಾಂಡಲ್ಸ್ ಆಗಲಿ, ಯಾವುದು 100% ಅಲ್ಲ. ಎಲ್ಲದು 80%, ಕೆಲವೆಲ್ಲ 60%, ಕೆಲವೆಲ್ಲ 40% ಮಾತ್ರ ವರ್ಕ್ ಆಗುವಂಥದ್ದು. ಸೊ ನಿಮ್ಮ ಸ್ಟ್ರಾಟಜಿ ನಿಮ್ದು ಎಷ್ಟು % ವರ್ಕ್ ಆಗುತ್ತೆ ಅನ್ನೋದನ್ನ ನೀವು ಬ್ಯಾಕ್ ಟೆಸ್ಟ್ ಮಾಡಿರಬೇಕು. ಅವಾಗ ನಿಮ್ಗೆ ಅದರ ಒಂದು ಪರ್ಸೆಂಟೇಜ್ ನಿಮಗೆ ಸಿಗುತ್ತೆ, ಕರೆಕ್ಟ್ ಅಲ್ವಾ? ಅದು ಯಾವ ಟೈಮ್ ಫ್ರೇಮಲ್ಲಿ ಆಗಿದೆ ಅಂತಲೂ ನೋಡಬೇಕು. ಯಾವ ಟೈಮ್ ಫ್ರೇಮಲ್ಲಿ ನಿಮ್ಮ ಸೆಟಪ್ ಬಂದಿದೆ ಆ್ಯಂಡ್ ಅದು ಎಷ್ಟು ಸಕ್ಸಸ್ ಕೊಟ್ಟಿದೆ ಅನ್ನೋದು ನೀವು ಕಲಿಬೇಕು. ಇದು ಎರಡು ಕಲ್ತಾದ್ಮೇಲಿಂದ ನೀವು ಟ್ರೇಡ್ ಮಾಡೋಕ್ಕೆ ಇಳಿತೀರಿ. ಟ್ರೇಡ್ ಮಾಡಕ್ಕೆ ಇಳಿಬೇಕಾದ್ರೆ ನೀವು ಯಾವತ್ತೂ ಯೋಚನೆ ಮಾಡಬೇಕಾಗಿದೆ ಏನಂದ್ರೆ ಸ್ಟಾಪ್ ಲಾಸ್ ಎಷ್ಟು ಅಂತ. ನಾವೆಲ್ಲ ಏನು ಯೋಚನೆ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಟಾರ್ಗೆಟ್ ಎಷ್ಟು ಅಂತ. ಟಾರ್ಗೆಟ್ ಎಷ್ಟಾದ್ರೂ ಆಗಲಿ, ಅದು ಬೇಡ, ನಾವು ಫಸ್ಟ್ ಸ್ಟಾಪ್ ಲಾಸ್ ನೋಡಬೇಕು. ಈಗ ನೀವು ಎನ್ ಪ್ಯಾಟರ್ನ್ ಬರ್ತೀರಿ. ಸೊ ಈಗ ಎನ್ ಪ್ಯಾಟರ್ನ್ ಬಂದಾಗ ನಿಮ್ಗೆ ಇದು ಎನ್ನು, ಓಕೆ. ಸೊ ಈಗ ನೀವೀಗ ಇಲ್ಲಿ ಎಂಟ್ರಿ ಆಗ್ತೀವಿ ಅಂತ ಹೇಳ್ತೀವಿ, ಕರೆಕ್ಟ್. ಇಲ್ಲಿ ಸ್ಟಾಪ್ ಲಾಸ್ ಇಡಬೇಕು ಅಂತೀವಿ, ಸರಿ. ಅದೇ ನೀವು ಫಸ್ಟ್ ನೋಡ್ಬೇಕಾಗಿದೆ ಅಂದ್ರೆ ಈ ಸ್ಟಾಪ್ ಲಾಸು ನಿಮ್ಮ ಜೀರ್ಣಕ್ಕೆ ಅಕ್ಸೆಪ್ಟಬಲ್ ಸ್ಟಾಪ್ ಲಾಸಾ ಅನ್ನೋದನ್ನ ಫಸ್ಟ್ ನೋಡಬೇಕು. ಏನಿದು ಅಕ್ಸೆಪ್ಟಬಲ್ ಸ್ಟಾಪ್ ಲಾಸ್ ಅಂತ ಹೇಳಿದ್ರೆ, ಈಗ ಪ್ರತಿಯೊಬ್ಬರಿಗೂ ಒಂದು ರಿಸ್ಕ್ ಮ್ಯಾನೇಜ್ಮೆಂಟ್ ಅಲ್ಲಿ ಒಂದು ಕೆಪಾಸಿಟಿ ಇರುತ್ತೆ. ಈಗ ಆನೆ ಬಾರ ಆನೆಗೆ, ಇರುವೆ ಬಾರ ಇರುವೆಗೆ, ಕರೆಕ್ಟ್ ಅಲ್ವಾ? ಆದರೆ ನಮ್ಗೆ ಏನಾಗುತ್ತೆ, ಸಮ್ಟೈಮ್ಸು ನಮ್ಮ ಕೈಯಲ್ಲಿ 20 ಪಾಯಿಂಟ್ಗಿಂತ ಜಾಸ್ತಿ ಸ್ಟಾಪ್ ಲಾಸ್ ಕೊಡೋಕೆ ಆಗಲ್ಲ. ಅಂದರೆ ನಾವು 1300 ರೂಪಾಯಿಗಿಂತ ಜಾಸ್ತಿ ಲಾಸ್ ಕೊಡಲ್ಲ. ಸೊ ಇದು ಏನಾಗುತ್ತೆ, ಸಮ್ ಟೈಮ್ ಪ್ಯಾಟ್ರನ್ನು ನಿಮಗೆ ಅಲ್ಲಿ 30 ಪಾಯಿಂಟ್ ಕೇಳುತ್ತೆ ಸ್ಟಾಪ್ ಲಾಸ್. ನಿಮ್ಮ ಕೈಯಲ್ಲಿ ಅದು ಆಗಲ್ಲ. ಅಂಥ ಟೈಮಲ್ಲಿ ನೀವು ಹೋಗಿ 30 ಪಾಯಿಂಟ್ಗೆಲ್ಲ ಸ್ಟಾಪ್ ಲಾಸ್ ತಗೊಳಕ್ಕೆ ಹೋಗಬಾರ್ದು. ಟ್ರೇಡನ್ನು ಬಿಟ್ಬಿಡ್ಬೇಕು, ಪರವಾಗಿಲ್ಲ ನೋಡೋಣ ನೆಕ್ಸ್ಟು ಅಂತ, ಓಕೆನಾ? ಆವಾಗ ನಿಮ್ಗೆ ಅದರಲ್ಲೊಂದು ಬರ್ದಿದ್ರು ಬಂದ್ರು ಓಕೆ. ಯಾಕೆಂದ್ರೆ ನಾವು ಏನು ಹೇಳ್ತೀವಿ, ಪ್ಯಾಟ್ರನ್ ಫಾರ್ಮ್ ಆಯ್ತು ಅಂತ ತಕ್ಷಣ ಎಲ್ಲದೂ ಸಕ್ಸಸ್ ಅಲ್ಲ. ಪ್ಯಾಟ್ರನ್ ಸಮ್ ಆದ ಸಕ್ಸಸ್, ಸಮ್ ಸ್ವಲ್ಪ ಫೇಲ್ಯೂರ್ ಆಗ್ಬೋದು. ನೀವು ಈ ಪ್ಯಾಟ್ರನ್ ನೋಡ್ಕೊಂಡು ತಗೊಳಕ್ ಹೋಗಿ ಸ್ಟಾಪ್ ಲಾಸ್ ಆಯ್ತು ಅಂತ ಹೇಳಿದ್ರೆ ನಿಮಗೆ ಅದು ಜೀರ್ಣ ಆಗಲ್ಲ, ಓಕೆನಾ? ಇನ್ ಕೇಸ್ 30 ಪಾಯಿಂಟ್ ಇದೆ, ನೀವು ಡೈಲಿ 4 ಲಾಟಲ್ಲಿ ಮಾಡೋರು ಅಂತ ಇಟ್ಕೊಳ್ಳೋಣ. 30 ಪಾಯಿಂಟ್ ಕೊಡೋಕ್ಕಾಗಲ್ಲ, 20 ಪಾಯಿಂಟೇ ಕೊಡೋದು. ಆವತ್ತು ನೀವು ಬೇಕಾದ್ರೆ 30 ಪಾಯಿಂಟ್ ಬರುತ್ತೆ ಅಂತ ಆದರೆ ನೀವು 2 ಲಾಟ್ ಇಟ್ಕೊಂಡು ಮಾಡಬೇಕು. ಈಗ ನೀವು ಮಾಮೂಲಿ 4 ಲಾಟ್ ಮಾಡೋದು, ಇಲ್ಲಿ ಸ್ಟಾಪ್ ಲಾಸ್ 30 ಪಾಯಿಂಟ್ಸ್ ಬೇಕು, ಬಟ್ ನಿಮ್ಮ ಸ್ಟಾಪ್ ಲಾಸ್ ಕೆಪಾಸಿಟಿ 20, ಓಕೆನಾ? ಸೊ ಅವಾಗ ಏನು ಮಾಡಬೇಕು, ನಾವು ಇಲ್ಲಿ 2 ಲಾಟಲ್ಲಿ ಎಂಟ್ರಿ ಆಗಬೇಕು. ಯಾವುದೇ ಕಾರಣಕ್ಕೂ 4 ಲಾಟಿಗೆ ಎಂಟ್ರಿ ಆಗಬಾರ್ದು. ಎಂಟ್ರಿ ಆದ್ವಿ ಅಂತ ಆದರೆ ನಮ್ಮ ಸ್ಟಾಪ್ ಲಾಸ್ ಕೆಪಾಸಿಟಿಗಿಂತ ಜಾಸ್ತಿ ಆಗಿ ಹೋಗುತ್ತೆ, ಅದನ್ನು ಮಾಡಬಾರ್ದು. ಸೊ ನೀವು ಫಸ್ಟ್ ಸ್ಟಡಿ ಮಾಡಬೇಕು, ಅದನ್ನು ಫೈಂಡ್ ಔಟ್ ಮಾಡಬೇಕು. ಫೈಂಡ್ ಔಟ್ ಆಗಿ ಎಕ್ಸ್ಪೀರಿಯನ್ಸ್ ಆದಮೇಲೆ ಒಂದು ಸ್ವಲ್ಪ ದಿವಸ ಪೇಪರ್ ವರ್ಕಲ್ಲಿ ಮಾಡಬೇಕು. ಪೇಪರಲ್ಲಿ ಹಾಕಿ ಟ್ರೈ ಮಾಡಿ ಕಲಿಬೇಕು. ಅದೆಲ್ಲ ಆದ್ಮೇಲಿಂದ ನೀವು ಟ್ರೇಡ್ಗೆ ಇಳಿಬೇಕಾದ್ರೆ ಫಸ್ಟ್ ರಿಸ್ಕನ್ನು ಗಮನ ಇಟ್ಕೊಬೇಕು. ಫಸ್ಟ್ ಯಾವಾಗಲೂ ನಾವು ನೋಡಬೇಕಾಗಿದ್ದು ರಿಸ್ಕ್. ಇದ್ರಲ್ಲಿ ನನಗೆ ಏನು ಲಾಸ್ ಆಗುತ್ತೆ ಅಂತ, ಲಾಭ ಎಷ್ಟಾಗುತ್ತೆ ಅಂತ ಯೋಚನೆ ಮಾಡಬಾರ್ದು ಯಾವತ್ತು. ಎಷ್ಟು ಲಾಸ್ ಆಗುತ್ತೆ, ಆ ಲಾಸ್ ನನ್ನ ಕೈ ಜೀರ್ಣ ಆಗುತ್ತೆ. ಈಗ ನಮ್ಮ ಹತ್ರ ಕೆಪಾಸಿಟಿ 1 ಲಕ್ಷ ರೂಪಾಯಿ ಕಳ್ಕೊಳಕ್ಕೆ ರೆಡಿ ಇದ್ದೀನಿ ಅಂತಿದ್ರೆ ಅದ್ರಲ್ಲಿ ನನಗೆ ಎಷ್ಟು ಲಾಸ್ ಬರುತ್ತೆ, ಒಂದು 5,000 ರೂಪಾಯಿ ಬರುತ್ತೆ. ಪರವಾಗಿಲ್ಲ ನೋಡೋಣ ಅಂತೀವಿ, ಕರೆಕ್ಟ್. ನನ್ನ ಕೆಪಾಸಿಟಿ 5,000 ರೂಪಾಯಿ ಕಳ್ಕೊಳಕ್ಕೆ, ಇದು ಲಾಸ್ 3,000 ರೂಪಾಯಿ ಬರುತ್ತೆ ಅಂದರೆ ಒಂದಕ್ಕೆ ಇಷ್ಟ ಹಾಕಬೇಕಾ, ಕರೆಕ್ಟ್ ಅಲ್ವಾ? ಸೊ ಆ ರೀತಿ ಆಲೋಚನೆ ಮಾಡಬೇಕು. ದ ಬೆಸ್ಟ್ ವೇ ಥಿಂಕ್ ಏನು ಮಾಡಬೇಕು ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಈ ಫಿಲಮ್ ಪ್ರೊಡ್ಯೂಸರ್ ಥರ ಥಿಂಕ್ ಮಾಡ್ಬೇಕಂತೆ. ಫಿಲಮ್ ಪ್ರೊಡ್ಯೂಸರ್ ಹೇಗೆ ಥಿಂಕ್ ಮಾಡ್ತಾನೆ ಅಂದರೆ, ಖರ್ಚು ಎಷ್ಟು ಕಮ್ಮಿ ಮಾಡ್ಲಿಕ್ಕೆ ಆಗತ್ತೆ ಅಂತ. ಬಜೆಟ್ ಚೆನ್ನಾಗಿ ಕೊಡ್ತೀನಿ, ಆದರೆ ಖರ್ಚು ಕಮ್ಮಿ ಆಗಬೇಕು ಅಂತ ನೋಡ್ತಾನೆ. ಅದೇ ಮೈಂಡ್ ಸೆಟ್ಟಲ್ಲಿ ಟ್ರೇಡರ್ ಇರಬೇಕು. ಖರ್ಚು ಕಮ್ಮಿ ಮಾಡಬೇಕು, ಲಾಸ್ ಕಮ್ಮಿ ಮಾಡ್ಕೋಬೇಕು. ಲಾಭ ಆಗಲಿ, ಎಷ್ಟು ಬೇಕಾದ್ರೆ ಸೂಪರ್ ಹಿಟ್ ಡೂಪರ್ ಹಿಟ್ ಆಗಲಿ, ತೊಂದರೆ ಇಲ್ಲ. ಟಾರ್ಗೆಟ್ ಎಷ್ಟು ಬೇಕಾದ್ರೆ ಬರಲಿ, ತಗೊಳ್ಳೋಣ. ಆದರೆ ಸ್ಟಾಪ್ ಲಾಸ್ ಅನ್ನೋ ಮಾತು ನಾವು ಮ್ಯಾನೇಜ್ ಮಾಡೋದನ್ನು ಕಲಿತು ಈ ಪ್ಯಾಟ್ರನ್ ಗುರುತಿಸಿ ಮಾಡಿ ನಿಮಗೆ ಟ್ರೇಡ್ ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಪ್ಲೀಟ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸಿಗೆ ತಿಳಿಸಿ. ಥ್ಯಾಂಕ್ ಯು.